ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಮೊದಲಿಗೆ ಪ್ರಧಾನಾಂಶಗಳು. ತಿರುಮಲೆಯ ಅನ್ನಮಯ್ಯ ಭವನದಲ್ಲಿ ಟಿಟಿಡಿ ಧರ್ಮಕರ್ತರ ಮಂಡಳಿಯ ಸಮಾವೇಶ. ಬ್ರಹ್ಮೋತ್ಸವಗಳ ಬಗೆಗೆ ಅಧಿಕಾರಿಗಳೊಂದಿಗೆ ಚರ್ಚೆ. ಕಾಣಿಪಾಕ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ಬ್ರಹ್ಮೋತ್ಸವ. ಚಂದ್ರಪ್ರಭ ವಾಹನದಲ್ಲಿ ವಿಹರಿಸಿದ ಗಣನಾಥ. ಚಾಮರಾಜನಗರದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸೀತಾ ಕಲ್ಯಾಣ ಮಹೋತ್ಸವ. ಪಾಲ್ಗೊಂಡು ಧನ್ಯರಾದ ಭಕ್ತಗಣ. ತಿರುಮಲೆಯ ಅನ್ನಮಯ್ಯ ಭವನದಲ್ಲಿ ಟಿಟಿಡಿ ಧರ್ಮಕರ್ತರ ಮಂಡಳಿಯ ಸಮಾವೇಶವು ನಡೆಯಿತು. ಈ ಸಮಾವೇಶದಲ್ಲಿ ಚೇರ್ಮನ್ ಡಾಕ್ಟರ್ ಚದಲವಾಡ ಕೃಷ್ಣಮೂರ್ತಿ ಅವರು ಹಾಗೂ ಇಒ ಡಾಕ್ಟರ್ ಡಿ ಸಾಂಬಶಿವರಾವ್ ಅವರು ವಿವಿಧ ಶಾಖೆಗಳ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ತಿರುಮಲೆಯ ಅನ್ನಮಯ್ಯ ಭವನದಲ್ಲಿ ಮಂಗಳವಾರ ಟಿಟಿಡಿ ಧರ್ಮಕರ್ತರ ಮಂಡಳಿಯ ಸಮಾವೇಶವೂ ನಡೆಯಿತು. ಇದರಲ್ಲಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಚದಲವಾಡ ಕೃಷ್ಣಮೂರ್ತಿ ಅವರು, ಟಿಟಿಡಿ ಇಒ ಡಾಕ್ಟರ್ ಡಿ ಸಾಂಬಶಿವರಾವ್ ಅವರು, ಮಂಡಳಿಯ ಸದಸ್ಯರು ಪಾಲ್ಗೊಂಡರು. ಈ ಸಮಾವೇಶದಲ್ಲಿ ಮುಂಬರುವ ಶ್ರೀನಿವಾಸನ ವಾರ್ಷಿಕ ಬ್ರಹ್ಮೋತ್ಸವಗಳ ಬಗೆಗೆ ಚರ್ಚಿಸಿದರು. ನಂತರ ವಿವಿಧ ಅಂಶಗಳ ಬಗೆಗೆ ಚರ್ಚಿಸಿ ನಿರ್ಣಯಗಳನ್ನು ತೆಗೆದುಕೊಂಡರು. ಆ ನಿರ್ಣಯಗಳು ಇಲ್ಲಿವೆ. ಭಕ್ತರ ಪ್ರಶಂಸೆಯನ್ನು ಪಡೆಯುವಂತೆ ಶ್ರೀನಿವಾಸನ ಬ್ರಹ್ಮೋತ್ಸವಗಳನ್ನು ನಿರ್ವಹಿಸಲು ಸಂಕಲ್ಪವನ್ನು ಮಾಡಿದ ಟಿಟಿಡಿ ಧರ್ಮಕರ್ತರ ಮಂಡಳಿ 2017ನೇ ವರ್ಷದ ಟಿಟಿಡಿ ಡೈರಿ ಮುದ್ರಣೆಯನ್ನು 12 ಖಾಸಗಿ ಮುದ್ರಾಪಕರಿಗೆ ನೀಡಬೇಕೆಂದು ಧರ್ಮಕರ್ತರ ಮಂಡಳಿಯ ನಿರ್ಣಯ. ಎಸ್ಸಿ ಎಸ್ಟಿ ಮೀನುಗಾರರ ಪ್ರಾಂತ್ಯಗಳಲ್ಲಿ ಟಿಟಿಡಿ ನಿರ್ವಹಿಸುತ್ತಿರುವ ದೇವಾಲಯಗಳಿಗೆ 5 ಕೋಟಿ ರೂಪಾಯಿಗಳ ರಿವಾಲ್ವಿಂಗ್ ಫಂಡ್ ನೀಡಬೇಕೆಂದು ಧರ್ಮಕರ್ತರ ಮಂಡಳಿಯ ನಿರ್ಣಯ. ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ 3,25,00,000 ರೂಪಾಯಿಗಳನ್ನು ಮಂಜೂರು ಮಾಡಿದ ಧರ್ಮಕರ್ತರ ಮಂಡಳಿ. ಶ್ರೀನಿವಾಸನ ಬ್ರಹ್ಮೋತ್ಸವಗಳಲ್ಲಿ ವಿಐಪಿ ಬ್ರೇಕ್ ದರ್ಶನವನ್ನು ಪ್ರೋಟೋಕಾಲ್ ಭಕ್ತರಿಗೆ ಮಾತ್ರವೇ ಪರಿಮಿತಿಗೊಳಿಸಲು ನಿರ್ಣಯ. ಭಕ್ತರು ದಾನಿಗಳ ಸಹಕಾರದಿಂದ ವಿದೇಶಗಳಲ್ಲಿಯೂ ಶ್ರೀ ವೆಂಕಟೇಶ್ವರ ವೈಭವೋತ್ಸವಗಳನ್ನು ನಿರ್ವಹಿಸಬೇಕೆಂದು ಟಿಟಿಡಿ ಧರ್ಮಕರ್ತರ ಮಂಡಳಿಯ ನಿರ್ಣಯ. ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಕಾಣಿಪಾಕದಲ್ಲಿ ನೆಲೆಸಿರುವ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳನ್ನು ವೈಭವವಾಗಿ ನಿರ್ವಹಿಸುತ್ತಿದ್ದಾರೆ. ಇದರ ಭಾಗವಾಗಿ ಗಣೇಶನಿಗೆ ವಾಹನ ಸೇವೆ, ಅಭಿಷೇಕ ಹಾಗೂ ವಿಶೇಷ ಪೂಜೆಗಳು ನಡೆದವು. ನಂತರ ಗಣನಾಥನನ್ನು ಚಂದ್ರಪ್ರಭ ವಾಹನದಲ್ಲಿರಿಸಿ ಪುರಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. ವಿಶೇಷ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಗಣೇಶನ ಕೃಪೆಗೆ ಪಾತ್ರರಾದರು. ಶ್ರೀರಾಮನ ಪರಮ ಭಕ್ತನಾದ ಹನುಮಂತನು ತಿರುಮಲೆಯಲ್ಲಿ ಬೇಡಿ ಆಂಜನೇಯನಾಗಿ ನೆಲೆಸಿದ್ದು ಭಕ್ತರನ್ನು ಅನುಗ್ರಹಿಸುತ್ತಿದ್ದಾನೆ.
ಇದೀಗ ಶ್ರೀ ಬೇಡಿ ಆಂಜನೇಯ ಸ್ವಾಮಿಯ ದೇವಾಲಯದ ಸಂಕ್ಷಿಪ್ತ ವರದಿ. ತಿರುಮಲೆಯ ಶ್ರೀನಿವಾಸನ ಆಲಯಕ್ಕೆ ಎದುರಾಗಿ ನೆಲೆಸಿದ್ದಾನೆ ಶ್ರೀ ಬೇಡಿ ಆಂಜನೇಯ ಸ್ವಾಮಿ. ತಿರುಮಲೆಯ ಸನ್ನಿಧಿ ಬೀದಿಯಲ್ಲಿ ದೇವರಿಗೆ ನಮಿಸುತ್ತಿರುವ ಭಂಗಿಯಲ್ಲಿ ಕೈ ಹಾಗೂ ಕಾಲುಗಳಿಗೆ ಸರಪಳಿಗಳನ್ನು ಧರಿಸಿ ಭಕ್ತರಿಗೆ ದರ್ಶನ ನೀಡುತ್ತಾನೆ. ಅಂಜನಾದ್ರಿ ಪರ್ವತ ಮೇಲೆ ತುಂಟಾಗಿ ಚೇಷ್ಟೆಯನ್ನು ಮಾಡುತ್ತಿರುವ ಆಂಜನೇಯ ಸ್ವಾಮಿಯನ್ನು ಅವನ ತಾಯಿಯಾದ ಅಂಜನಾದೇವಿ ಕೈ ಕಾಲುಗಳಿಗೆ ಸರಪಳಿಗಳನ್ನು ಹಾಕಿ ದೇವರ ಎದುರಿಗೆ ನಿಲ್ಲಿಸಿದಳಂತೆ. ಆದ್ದರಿಂದಲೇ ಈ ಹನುಮಂತ ದೇವರಿಗೆ ಬೇಡಿ ಆಂಜನೇಯ ಎಂದು ಹೆಸರಾಗಿದೆ. ಈ ಆಲಯದಲ್ಲಿ ಮುಖಮಂಟಪ ಹಾಗೂ ಗರ್ಭಾಲಯಗಳಿವೆ. ಗರ್ಭಾಲಯದಲ್ಲಿ ಸ್ವಾಮಿಯ ವಿಗ್ರಹವು ಪ್ರತಿಷ್ಠಾಪಿಸಲ್ಪಟ್ಟು ಏಕಶಿಲಾ ಗೋಪುರವಿದೆ. ಪ್ರತಿನಿತ್ಯವೂ ತ್ರಿಕಾಲದಲ್ಲಿ ಶ್ರೀನಿವಾಸನ ನೈವೇದ್ಯದ ನಂತರ ಈ ಆಂಜನೇಯ ಸ್ವಾಮಿಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡುತ್ತಾರೆ. ಈ ನೈವೇದ್ಯಗಳನ್ನು ತಿಮ್ಮಪ್ಪನ ಆಲಯದಿಂದ ಕಳಿಸುತ್ತಾರೆ. ಪ್ರತಿ ತಿಂಗಳು ಪುನರ್ವಸು ನಕ್ಷತ್ರದಂದು ಶ್ರೀ ಸೀತಾರಾಮ ಲಕ್ಷ್ಮಣರನ್ನು ಮೆರವಣಿಗೆ ಮಾಡುತ್ತಾ ಈ ಆಲಯಕ್ಕೆ ಕರೆತಂದು ಮಂಗಳಾರತಿಗಳನ್ನು ನೀಡಿ ಆ ಆರತಿಯನ್ನು ಆಂಜನೇಯ ಸ್ವಾಮಿಗೆ ಸಮರ್ಪಿಸುತ್ತಾರೆ. ಹಾಗೆಯೇ ಶ್ರೀರಾಮಚಂದ್ರ ದೇವರ ಪುಷ್ಪಮಾಲೆಯನ್ನು ಈ ದೇವರಿಗೆ ಅರ್ಪಿಸುತ್ತಾರೆ. ಪ್ರತಿ ವರ್ಷ ಶ್ರೀನಿವಾಸನ ಬ್ರಹ್ಮೋತ್ಸವಗಳ ಭಾಗವಾದ ಗರುಡ ಸೇವೆಯ ದಿನದಂದು ಸರ್ಕಾರದ ವತಿಯಿಂದ ದೇವರಿಗೆ ಸಮರ್ಪಿಸುವ ರೇಷ್ಮೆ ವಸ್ತ್ರಗಳನ್ನು ಬೇಡಿ ಆಂಜನೇಯ ಸ್ವಾಮಿ ದೇವಾಲಯದಿಂದ ಮೆರವಣಿಗೆ ಮಾಡುತ್ತಾ ಶ್ರೀನಿವಾಸನಿಗೆ ಅರ್ಪಿಸುವುದು ಸಂಪ್ರದಾಯವಾಗಿದೆ. ಚಾಮರಾಜನಗರದ ಶಂಕರಪುರದ ಶ್ರೀರಾಮ ಮಂದಿರದಲ್ಲಿ ಲೋಕಹಿತಕ್ಕಾಗಿ ಸೀತಾ ಕಲ್ಯಾಣೋತ್ಸವವು ಅದ್ದೂರಿಯಿಂದ ನಡೆಯಿತು. ಈ ಪ್ರಯುಕ್ತ ಶ್ರೀರಾಮ ಹಾಗೂ ಸೀತೆಯ ಉತ್ಸವ ಮೂರ್ತಿಗಳನ್ನು ಸುಂದರವಾಗಿ ಅಲಂಕರಿಸಿ ಕಲ್ಯಾಣವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದರು. ನಂತರ ಸೀತಾರಾಮರಿಗೆ ಅಷ್ಟೋತ್ತರ ಶತನಾಮಾರ್ಚನೆಯನ್ನು ಮಾಡಿ ಮಹಾ ಮಂಗಳಾರತಿಯನ್ನು ಬೆಳಗಿದರು. ಭಕ್ತರು ನಯನ ಮನೋಹರವಾಗಿ ನಡೆದ ಸೀತಾರಾಮರ ಕಲ್ಯಾಣವನ್ನು ಕಂಡು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಈಗ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಗೋ ಸಂರಕ್ಷಣಾ ಟ್ರಸ್ಟ್ ಒಂದೇ ಗೋಮಾತರಂ. ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳಿದ್ದಾರೆಂದು ಪ್ರತೀತಿ. ಆದ್ದರಿಂದಲೇ ಗೋಮಾತೆಯನ್ನು ಪೂಜಿಸುತ್ತೇವೆ. ಗೋವುಗಳನ್ನು ರಕ್ಷಿಸುವ ಉದ್ದೇಶದಿಂದ ನಮ್ಮ ಸನಾತನ ಸಂಪ್ರದಾಯವನ್ನು ಉಳಿಸುವ ಸಲುವಾಗಿ ಟಿಟಿಡಿ ಶ್ರೀ ವೆಂಕಟೇಶ್ವರ ಗೋ ಸಂರಕ್ಷಣಾ ಟ್ರಸ್ಟ್ ಅನ್ನು ಸ್ಥಾಪಿಸಿದೆ. ಮತ್ತಷ್ಟು ಸಮಾಚಾರಗಳಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirumala.org. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಇದೀಗ ತಿರುಮಲೆಯ ಶ್ರೀನಿವಾಸನ ದರ್ಶನಕ್ಕೆ ಲಭ್ಯವಿರುವ 300 ರೂಪಾಯಿ ಟಿಕೆಟ್ಗಳ ವಿವರಗಳನ್ನು ವೀಕ್ಷಿಸಿ. 21 ಸೆಪ್ಟೆಂಬರ್ ಬುಧವಾರ 6919, 22 ಸೆಪ್ಟೆಂಬರ್ ಗುರುವಾರ 6120, 23 ಸೆಪ್ಟೆಂಬರ್ ಶುಕ್ರವಾರ 3711, 24 ಸೆಪ್ಟೆಂಬರ್ ಶನಿವಾರ ಲಭ್ಯವಿಲ್ಲ, 25 ಸೆಪ್ಟೆಂಬರ್ ಭಾನುವಾರ ಲಭ್ಯವಿಲ್ಲ, 26 ಸೆಪ್ಟೆಂಬರ್ ಸೋಮವಾರ 3886, 27 ಸೆಪ್ಟೆಂಬರ್ ಮಂಗಳವಾರ ಲಭ್ಯವಿಲ್ಲ, 28 ಸೆಪ್ಟೆಂಬರ್ ಬುಧವಾರ 6399. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಂಕಷ್ಟ ಚತುರ್ಥಿಯ ಕುರಿತು ಒಂದು ಸಂಕ್ಷಿಪ್ತ ಮಾಹಿತಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ದೊಡ್ಡಪೇಟೆಯಲ್ಲಿರುವ ಗಣಪತಿ ದೇವಾಲಯದಲ್ಲಿ ಸಂಕಷ್ಟಹರ ಗಣಪತಿ ಪೂಜೆಯನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಯಿತು. ಇದರ ಅಂಗವಾಗಿ ಗಣಪತಿಗೆ ಹೋಮವನ್ನು ನಡೆಸಿ ಅಷ್ಟಾವಧಾನ ಪೂಜೆ ಹಾಗೂ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಭಕ್ತರು ಪಾಲ್ಗೊಂಡು ಗಣಪತಿಯ ದರ್ಶನವನ್ನು ಪಡೆದರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲಪೇಟೆ ಟೌನ್ನಲ್ಲಿರುವ ಶ್ರೀರಾಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಂಕಷ್ಟಹರ ಗಣಪತಿಗೆ ವಿಶೇಷ ಪೂಜೆ ಹಾಗೂ ದೀಪಾರಾಧನೆಯನ್ನು ನಡೆಸಿದರು.
ಈ ಸಂದರ್ಭದಲ್ಲಿ ಗಣಪತಿ ಅಭಿಷೇಕವನ್ನು ನೆರವೇರಿಸಿ ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಿ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಿದರು. ಭಕ್ತರು ಗಣಪತಿಯ ಭಜನೆಯನ್ನು ಮಾಡುತ್ತಾ ಪೂಜೆಯಲ್ಲಿ ಪಾಲ್ಗೊಂಡರು. ಬಳ್ಳಾರಿ ನಗರದ ಬಾಲಾಜಿ ನಗರದಲ್ಲಿರುವ ಶ್ರೀ ಲಕ್ಷ್ಮೀ ಬಾಲಾಜಿ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಪುಷ್ಪಯಾಗವನ್ನು ಅದ್ದೂರಿಯಿಂದ ನಿರ್ವಹಿಸಿದರು. ಈ ಪ್ರಯುಕ್ತ ಆಲಯವನ್ನು ಬಾಳೆಕಂಬ ಹೂಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿದರು. ನಂತರ ಶ್ರೀದೇವಿ ಭೂದೇವಿ ಸಹಿತ ವೆಂಕಟೇಶ್ವರನ ಮೂಲ ಮೂರ್ತಿಗಳನ್ನು ನೂತನ ರೇಷ್ಮೆ ವಸ್ತ್ರ ಹಾಗೂ ಬೆಳ್ಳಿಯ ಕವಚದಿಂದ ರಮಣೀಯವಾಗಿ ಅಲಂಕರಿಸಿ ಮಂಗಳ ನೀರಾಜನವನ್ನು ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಉತ್ಸವ ಮೂರ್ತಿಗಳಿಗೆ ಬಗೆ ಬಗೆಯ ಪುಷ್ಪಗಳಿಂದ ಪುಷ್ಪಯಾಗವನ್ನು ಮಾಡಿದರು. ಭಕ್ತರು ಅಪಾರವಾಗಿ ಪಾಲ್ಗೊಂಡು ಶ್ರೀನಿವಾಸನ ಕೃಪೆಗೆ ಪಾತ್ರರಾದರು. ಜಗನ್ಮಾತೆಯಾದ ಪಾರ್ವತಿ ದೇವಿಯು ಸಮಸ್ತ ಭಕ್ತರನ್ನು ರಕ್ಷಿಸಲು ಗ್ರಾಮ ಗ್ರಾಮದಲ್ಲಿ ಗ್ರಾಮ ದೇವತೆಯಾಗಿ ನೆಲೆಸಿದ್ದಾಳೆ. ಅಷ್ಟೇ ಅಲ್ಲದೆ 18 ರೂಪಗಳಿಂದ ಅಷ್ಟಾದಶ ಶಕ್ತಿಪೀಠಗಳಲ್ಲಿಯೂ ವಾಸಲಾಗಿದ್ದಾಳೆ. ಚಾಮುಂಡೇಶ್ವರಿಯ ಸ್ವರೂಪವಾದ ತಾಯಿಯೇ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಕ್ಷೇತ್ರದಲ್ಲಿ ನೆಲೆಗೊಂಡು ಭಕ್ತರ ಇಚ್ಛೆಗಳನ್ನು ಪೂರೈಸುತ್ತಿದ್ದಾಳೆ. ಅದರಿಂದಲೇ ಈ ತಾಯಿಯನ್ನು ಸಾದಲಮ್ಮ ದೇವಿ ಎಂದು ಕರೆಯುತ್ತಾರೆ. ಈ ಸಾದಲಮ್ಮ ದೇವಾಲಯದ ಕುರಿತು ಒಂದು ವಿಶೇಷ ಕಥನ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀ ಚಾಮುಂಡೇಶ್ವರಿಯ ಸ್ವರೂಪಿಣಿಯಾದ ತಾಯಿಯೇ ಶ್ರೀ ಸಾದಲಮ್ಮ ದೇವಿ. ಸಾದಲಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಇರುವುದೇ ಈ ಕ್ಷೇತ್ರ. ಸಾದಲಮ್ಮ ದೇವಿಯು ನೆಲೆಸಿರುವುದರಿಂದ ಈ ಕ್ಷೇತ್ರಕ್ಕೆ ಸಾದಲಿ ಎಂದು ಹೆಸರಾಗಿದೆ. ಬಹಳ ಪ್ರಾಚೀನವಾದ ಈ ದೇವಾಲಯವು ಚೋಳರಿಂದ ನಿರ್ಮಿಸಲ್ಪಟ್ಟಿದೆ. ಹಸಿರಿನ ತಪ್ಪಲಿನಲ್ಲಿ ನೆಲೆಸಿರುವ ಈ ದೇವಾಲಯವನ್ನು ವಿಸ್ತಾರವಾದ ಪ್ರಾಂಗಣದಿಂದ ನಿರ್ಮಿಸಿದ್ದಾರೆ. 1700 ವರ್ಷಗಳ ಹಳೆಯದಾದ ಶಿಲಾಶಾಸನವನ್ನು ಈ ದೇವಾಲಯದಲ್ಲಿ ನಾವು ಕಾಣಬಹುದು. ಸಾದಲಮ್ಮ ತಾಯಿಯ ದೇವಾಲಯದಲ್ಲಿ ಒಂದು ವಿಶೇಷವಿದೆ. ಅದೇನೆಂದರೆ ಈ ಗರ್ಭಗುಡಿಯಲ್ಲಿರುವ ಮೂಲ ವಿಗ್ರಹವು ಜೀವಂತವಾಗಿ ಉಸಿರಾಡುತ್ತಿದೆ ಎಂಬುದು ಸ್ಥಳೀಯ ಭಕ್ತರ ವಿಶ್ವಾಸ. ಈ ನಂಬಿಕೆಗೆ ಪೂರಕವಾಗಿ ಎಂಬಂತೆ ದೇವಾಲಯದಲ್ಲಿರುವ ವಿಗ್ರಹದ ಮೂಗಿಗೆ ನೇರವಾಗಿರುವ ದೀಪವು ಕದಲುತ್ತಿರುತ್ತದೆ. ಅಂದರೆ ತಾಯಿಯ ಉಸಿರು ಈ ದೀಪಕ್ಕೆ ತಗುಲಿ ದೀಪವು ಕದಲುತ್ತದೆ ಎಂದು ಭಕ್ತರ ಭಾವನೆ. ಅದೇ ದೀಪಸ್ತಂಭದಲ್ಲಿರುವ ಬೇರೆ ಕೆಳಗೆ ಇರುವ ದೀಪಗಳು ಕದಲದೆ ಹಾಗೆಯೇ ನಿಂತಿರುತ್ತವೆ. ಗರ್ಭಗುಡಿಯಲ್ಲಿ ಯಾವುದೇ ಬೇರೆ ಗಾಳಿ ಬರುವ ಜಾಗವಿಲ್ಲ. ಇದೊಂದು ಆಶ್ಚರ್ಯಕರವಾದ ವಿಷಯವಾಗಿದೆ. ಈ ಅಮ್ಮನವರ ಪಕ್ಕದಲ್ಲಿ ಚೌಡೇಶ್ವರಿ ದೇವಿಯು ನೆಲೆಸಿದ್ದಾಳೆ. ಅಷ್ಟೇ ಅಲ್ಲದೆ ಸಪ್ತ ಮಾತೃಕೆಯರನ್ನು ಇಲ್ಲಿ ಕಾಣಬಹುದು. ಈ ಸಾದಲಮ್ಮ ದೇವಿಯ ದರ್ಶನಕ್ಕೆ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಬರುತ್ತಿರುತ್ತಾರೆ. ಬಳ್ಳಾರಿ ನಗರದ ವೆಂಕಟೇಶ್ವರ ನಗರದಲ್ಲಿರುವ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪಂಚಾಮೃತಾಭಿಷೇಕವನ್ನು ನಿರ್ವಹಿಸಿದರು. ಇದರ ಅಂಗವಾಗಿ ಹಾಲು, ಮೊಸರು, ತುಪ್ಪ, ಜೇನು, ಬಾಳೆಹಣ್ಣುಗಳಿಂದ ಅಭಿಷೇಕಿಸಿ ಮಂಗಳ ನೀರಾಜನವನ್ನು ಸಮರ್ಪಿಸಿದರು. ನಂತರ ಬೆಳ್ಳಿ ಕವಚ ಹೂಮಾಲೆಗಳಿಂದ ಅಲಂಕರಿಸಿ ಪುಷ್ಪಾರ್ಚನೆಯನ್ನು ಮಾಡಿದರು. ವೈಭವದಿಂದ ನಡೆದ ಈ ಸೇವೆಯಲ್ಲಿ ಭಕ್ತರು ವಿಶೇಷವಾಗಿ ಪಾಲ್ಗೊಂಡರು.
ಬೆಂಗಳೂರಿನ ರಾಜ್ಮಹಲ್ ಗುಟ್ಟಹಳ್ಳಿಯ ಶ್ರೀ ಮಾರಮ್ಮ ದೇವಾಲಯದ ಉಪಾಲಯದಲ್ಲಿ ನೆಲೆಸಿರುವಂತಹ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆಗಳು ನಿರ್ವಹಿಸಿದರು. ಇದರ ಭಾಗವಾಗಿ ದೇವರಿಗೆ ಅಭಿಷೇಕವನ್ನು ಮಾಡಿದರು. ನಂತರ ನಾಗಾಭರಣ ಸಹಿತ ಸುವರ್ಣ ಕವಚ ಧಾರಣೆ ಮಾಡಿ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಧೂಪದೀಪ ನೈವೇದ್ಯಗಳನ್ನು ಹಾಗೂ ಮಂಗಳಾರತಿಗಳನ್ನು ಸಮರ್ಪಿಸಿದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ರುದ್ರದೇವರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಈಗ ಪುಟ್ಟದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಬಾಲಮಂದಿರ ಟ್ರಸ್ಟ್. ಮಕ್ಕಳು ಭಗವಂತನ ಪ್ರತಿರೂಪಗಳು. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಅನಾಥ ಮಕ್ಕಳನ್ನು ತನ್ನ ಮಡಿಲಿನಲ್ಲಿ ಅಪ್ಪಿಕೊಂಡು ಆದರಿಸಿ ಅವರಿಗೆ ವಿದ್ಯಾಬುದ್ಧಿಗಳನ್ನು ಟಿಟಿಡಿ ನೀಡುತ್ತಿದೆ. ಮಾನವತೆ ಎಂಬ ಮಹತ್ತರವಾದ ಆಸೆಯಿಂದ ಅನಾಥ ಮಕ್ಕಳಿಗಾಗಿ ಟಿಟಿಡಿ ನಡೆಸುತ್ತಿರುವ ಟ್ರಸ್ಟ್ ಶ್ರೀ ವೆಂಕಟೇಶ್ವರ ಬಾಲಮಂದಿರ ಟ್ರಸ್ಟ್. ಮತ್ತಷ್ಟು ವಿವರಗಳಿಗಾಗಿ ಟಿಟಿಡಿ ವೆಬ್ಸೈಟ್ www.tirumala.org ಯನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಮತ್ತೊಮ್ಮೆ ಸ್ವಾಗತ. ಆಂಧ್ರಪ್ರದೇಶ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನಡೆದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಶೇಷಗಳ ಕುರಿತು ಒಂದು ವರದಿ. ಆದಿ ದಂಪತಿಗಳಾದ ಶಿವ ಪಾರ್ವತಿಯರ ಕಲ್ಯಾಣವನ್ನು ಕಾಣಲು ಭಕ್ತರು ಕಾಯ್ದುಕೊಂಡಿರುತ್ತಾರೆ. ನೆಲ್ಲೂರು ಜಿಲ್ಲೆಯ ಗೊಲಗಮೂಡಿಯಲ್ಲಿ ಶಿವ ಪಾರ್ವತಿಯರ ಕಲ್ಯಾಣವನ್ನು ಅತ್ಯಂತ ವೈಭವದಿಂದ ನಿರ್ವಹಿಸಿದರು. ಈ ಕಲ್ಯಾಣವು ಭಕ್ತರನ್ನು ಆಧ್ಯಾತ್ಮಿಕ ಆನಂದದಲ್ಲಿ ಮುಳುಗಿಸಿತು. ಈ ಸಂದರ್ಭದಲ್ಲಿ ಪಾರ್ವತಿ ಪರಮೇಶ್ವರನನ್ನು ವೇದಿಕೆಯಲ್ಲಿರಿಸಿ ಶಾಸ್ತ್ರೋಕ್ತವಾಗಿ ಕಲ್ಯಾಣವನ್ನು ನಿರ್ವಹಿಸಿದರು. ತದನಂತರ ಪುಷ್ಪಾಭಿಷೇಕವನ್ನು ನಯನ ಮನೋಹರವಾಗಿ ನಡೆಸಿದರು. ವಿವಿಧ ವರ್ಣಮಯ ಸುಗಂಧ ಪುಷ್ಪಗಳಿಂದ ನಡೆದ ಕುಸುಮಾರ್ಚನೆಯಲ್ಲಿ ದೇವರನ್ನು ಕಂಡು ಭಕ್ತರು ಪುಳಕಿತರಾದರು. ನೆಲ್ಲೂರಿನ ಗೂಡೂರು ಪಟ್ಟಣದಲ್ಲಿರುವ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪಲ್ಲಕ್ಕಿ ಸೇವೆಯನ್ನು ವೈಭವದಿಂದ ನಿರ್ವಹಿಸಿದರು. ಶ್ರೀದೇವಿ ಭೂದೇವಿ ಸಮೇತನಾದ ಶ್ರೀನಿವಾಸನನ್ನು ಸುಂದರವಾಗಿ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯನ್ನು ಮಾಡಿದರು. ನಂತರ ಸ್ವಾಮಿಗೆ ಸಹಸ್ರ ದೀಪಾಲಂಕಾರದ ನಡುವೆ ತೊಟ್ಟಿಲು ಸೇವೆಯನ್ನು ನಡೆಸಿದರು. ಭಕ್ತರು ಸ್ವಾಮಿಯನ್ನು ಈ ಸೇವೆಯಲ್ಲಿ ದರ್ಶಿಸಿಕೊಂಡು ಧನ್ಯರಾದರು. ತೆಲಂಗಾಣ ರಾಜ್ಯದ ವಿವಿಧ ದೇವಸ್ಥಾನಗಳ ಕುರಿತು ಒಂದು ಸಂಕ್ಷಿಪ್ತ ನೋಟ. ಖಮ್ಮಂ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ನವಭಾರತ್ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ನಿತ್ಯ ಪೂಜೆಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸುತ್ತಾರೆ. ಈ ಆಲಯದ ಅನುಬಂಧವಾಗಿ ಶ್ರೀ ಲಕ್ಷ್ಮೀ ಅಮ್ಮನವರು, ಗೋದಾದೇವಿ, ಗರುಡಾಳ್ವಾರವರ ಉಪಾಲಯಗಳಿವೆ. ವಿಶೇಷ ಪೂಜೆಗಳು ಹಾಗೂ ಪವಿತ್ರೋತ್ಸವಗಳ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ವಿಶೇಷ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ. ಹೈದರಾಬಾದ್ ಕೀಸರನಲ್ಲಿರುವ ಶ್ರೀ ಭವಾನಿ ರಾಮಲಿಂಗೇಶ್ವರ ಸ್ವಾಮಿ ಆಲಯವು ನಿತ್ಯ ಪೂಜೆಗಳಿಂದ ಶೋಭಿಸುತ್ತಿದೆ. ಈ ಆಲಯದ ಗರ್ಭಗುಡಿಯಲ್ಲಿ ರಾಮಲಿಂಗೇಶ್ವರನು ನೆಲೆಸಿದ್ದು ಭಕ್ತರನ್ನು ಅನುಗ್ರಹಿಸುತ್ತಿದ್ದಾನೆ. ಹಾಗೆಯೇ ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಉಪಾಲಯಗಳು ನೆಲೆಸಿವೆ. ಆಲಯ ಪ್ರಾಕಾರದಲ್ಲಿ ರಾಮಾಯಣ ಘಟ್ಟಗಳು ತಿಳಿಸುವ ಸುಂದರವಾದ ಚಿತ್ರಗಳು ಭಕ್ತರನ್ನು ಆಕರ್ಷಿಸುತ್ತಿವೆ. ಕಾರ್ತಿಕ ಮಾಸದಲ್ಲಿ ಹಾಗೂ ಶಿವರಾತ್ರಿಯ ಸಂದರ್ಭಗಳಲ್ಲಿ ವಿಶೇಷ ಸಂಖ್ಯೆಯಲ್ಲಿ ಭಕ್ತರು ಉತ್ಸವಗಳಲ್ಲಿ ಭಾಗವಹಿಸುತ್ತಾರೆ. ಇದೀಗ ತಿರುಮಲೆಯ ನಾದನಿರಾಜನ ವೇದಿಕೆಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಂದಿನ ಲಲಿತ ಕಲಾ ಸಂಗಮದಲ್ಲಿ ವೀಕ್ಷಿಸೋಣ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ಬೆಂಗಳೂರಿನ ಪಾಂಡುರಂಗಸ್ವಾಮಿ ಭಜನಾ ಮಂಡಳಿಯವರಿಂದ ಸಾಮೂಹಿಕ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಈಗ ವೀಕ್ಷಿಸೋಣ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯವಾಯಿತು. ಪುನಃ ನಾಳೆ ಬೆಳಗ್ಗೆ 10 ಗಂಟೆಗೆ ಭೇಟಿಯಾಗೋಣ. ಓಂ ನಮೋ ವೆಂಕಟೇಶಾಯ.